ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ಚಿಲ್ಡ್ರನ್ಸ್, ಈ ಮಗು ಹೆಸರು ಕೃಷ್ಣ. ಹಿ ಈಸ್ ದ ಮಚ್ ಬ್ರಿಲಿಯಂಟ್ ಗಾಯ್. ಇವನು ಇದಕ್ಕೂ ಮೊದಲು ಚಿಕ್ಕ ಸ್ಕೂಲ್ನಲ್ಲಿ ಓದ್ತಿದ್ದ. ಈ ಸಂಸ್ಥೆಯವರು ನಡೆಸ್ತಾ ಇರುವಂತ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ನಮ್ಮ ಸ್ಕೂಲ್ನಲ್ಲಿ ಸೀಟ್ ತಗೊಂಡಿದ್ದಾನೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರುವಂತ ಕೃಷ್ಣನ್ಗೆ ಎಲ್ಲರೂ ಒಂದ್ಸಲ ಕ್ಲಾಪ್ಸ್ ಮಾಡಿ. ಇವತ್ತಿಂದ ಈ ಕೃಷ್ಣ ನಿಮ್ಮ ಕ್ಲಾಸ್ಮೇಟ್. ನಿಮ್ಮ ಮಗ ತುಂಬಾ ಗ್ರೇಟ್ ಅಮ್ಮ. ಎಷ್ಟೋ ಮಕ್ಕಳು ಪರೀಕ್ಷೆ ಬರೆದಿದ್ರು, ಈ ಸ್ಕೂಲ್ನಲ್ಲಿ ಸೀಟ್ ಮಾತ್ರ ನಿಮ್ಮ ಮಗನ್ಗೆ ಸಿಕ್ಕಿದೆ. ಇವನಿಗೆ ವಯಸ್ಸಿಗೆ ಮೀರಿ ಟ್ಯಾಲೆಂಟ್ ಇದೆಯಮ್ಮ. ನಿಮ್ಮ ಮಗ ಚೆನ್ನಾಗಿ ಓದಿ ಈ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತಾನಮ್ಮ. ನೀವು ಹೀಗೆ ಕೈ ಮುಗಿಬೇಡಿ. ನಿಮ್ಮ ಮಗನ ಜೀವನದ ಬಗ್ಗೆ ನೀವೇನೋ ಚಿಂತೆ ಮಾಡಬೇಡಿ. ಕೃಷ್ಣನ್ಗೆ ನಾವಿದ್ದೀವಿ. ಅವನ ಫ್ಯೂಚರ್ನ ತಿದ್ದಿ ತೀಡುವಂಥ ಕರ್ತವ್ಯ ನಮ್ದು. ನೀವು ಆಫೀಸಿಗೆ ಹೋಗಿ ಮಿಕ್ಕಿರೋ ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿಬಿಡಿ. ಸರಿ ಸರ್. ಕೃಷ್ಣ, ನಾನು ಬರ್ತೀನಿ. ಸರಿ ಅಮ್ಮ. ಕೃಷ್ಣ, ಹೋಗಿ ಕುತ್ಕೊಳ್ಳಪ್ಪ. ವಿಹಾರಿ ಪಕ್ಕದಲ್ಲೇ ಅವ್ನು ಕೂತ್ಕೊಂಡಲ್ಲೋ. ಅವನ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದವನಂತೆ. ಇನ್ನು ಖಂಡಿತ ಲಾಸ್ಟ್ ರ್ಯಾಂಕೇ ಬರುತ್ತೆ. ವಿಹಾರಿ ಹೇಗೋ ಕೃಷ್ಣನ್ನ ಹಾಳು ಮಾಡ್ತಾನೆ. ಏನು ಫಸ್ಟ್ ಬಂದರೆ ಏನು ಲಾಭ? ಕೊನೆಗೆ ದೊಡ್ಡ ಸೊನ್ನೆನೆ. ಜಾನಿ ಜಾನಿ ಎಸ್ ಪಾಪ. ಜಾನಿ ಜಾನಿ ಎಸ್ ಪಾಪ. ಈಟಿಂಗ್ ಶುಗರ್. ಈಟಿಂಗ್ ಶುಗರ್. ನೋ ಪಾಪ. ನೋ ಪಾಪ. ಟೆಲ್ಲಿಂಗ್ ಲೈಸ್. ನೋ ಪಾಪ. ಟೆಲ್ಲಿಂಗ್ ಲೈಸ್. ನೋ ಪಾಪ. ಓಪನ್ ಯುವರ್ ಮೌತ್. ಓಪನ್ ಯುವರ್ ಮೌತ್. ಹಾ ಹಾ ಹಾ. ಏ ವಿಹಾರಿ, ಅವನು ನೋಡ್ತಾ ಇರು. ಮೇಡಮ್, ಮೇಡಮ್, ಬೇಗ ದುಡ್ಡು ಕೊಟ್ರೆ ಹೊರಟೋಗ್ತೀನಿ. ಟೆನ್ಷನ್ ಮಾಡ್ಕೋಬೇಡ ವನಜಾಕ್ಷಿ, ಕೊಡ್ತೀನಿ. ವನಜಾಕ್ಷಿ, ನೀನ್ ತುಂಬಾ ಒಳ್ಳೆಯವಳು. ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ಯಾ. ನಾನು ಮಾಡಿದ ಪ್ರತಿ ಕೆಲಸದಲ್ಲೂ ಜೊತೆಗೇ ಇದ್ದೆ. ಇಷ್ಟು ದಿನ ನಾನೇನ್ ಮಾಡಿದ್ರು, ಏನ್ ಹೇಳಿದ್ರು ಅದು ತಪ್ಪೋ ಅಲ್ವೋ ಅಂತ ಯೋಚನೆನೂ ಮಾಡ್ದೆ ಮಾಡ್ತಾ ಬಂದಿದ್ಯಾ. ನಾನು ಒಳ್ಳೇದನ್ನೇ ಬಯಸೋ ನಿನ್ನ ದುಡ್ಡಿಗೋಸ್ಕರ ದೂರ ಮಾಡ್ಕೋಬಾರ್ದು. ಈಗಷ್ಟೇ ಅಲ್ಲ, ಯಾವತ್ತೂ ಆ ಕೆಲಸ ಮಾಡಲ್ಲ. ನಿನ್ಗೆ ಲ್ಯಾಂಡ್ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತ ಅದನ್ನ ನೀನ್ ಸ್ವಂತ ಮಾಡ್ಕೋಬೇಕು ಅಂತ ನೀನ್ ನನ್ನ ದುಡ್ಡು ಕೇಳ್ತಿದ್ಯಾ ಅಂತ ನನಗೆ ಗೊತ್ತು. ಅದಕ್ಕೆ ನಿನಗೀಗಲೇ ದುಡ್ಡು ಕೊಡಬೇಕು ಅಂತಾನೂ ನನಗೆ ಗೊತ್ತು. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಏನು ಮೇಡಮ್, ನೀವು ದುಡ್ಡು ಕೊಡ್ತೀರಾ ಅಂತ ಇಷ್ಟು ಖುಷಿಯಾಗಿ ಇಲ್ಲಿಗೆ ಬಂದರೆ ಈಗ ನೋಡಿದ್ರೆ ಇಲ್ಲ ಅಂತಿದ್ದೀರಲ್ಲ. ವನಜಾಕ್ಷಿ, ಸ್ವಲ್ಪ ಪೇಷನ್ಸ್ ಅಂತ ನಾನು ಹೇಳೋದು ಕೇಳು. ನಿನಗೆ ಕೊಡ್ತೀನಿ ಅಂದಿರೋ ದುಡ್ಡು ಎಲ್ಲಿಗೂ ಹೋಗಲ್ಲ. ಖಂಡಿತ ಕೊಡ್ತೀನಿ. ನಿನಗೆ ಗೊತ್ತಲ್ವಾ ನನಗೀಗ ಕುತ್ತಿಗೆ ತನಕ ಕಷ್ಟ ಇದೆ ಅಂತ, ನನ್ನ ಕಂಪನಿ ನಷ್ಟದಲ್ಲಿ ರನ್ ಆಗ್ತಿದೆ ಅಂತ. ಅದನ್ನ ಲಾಭದ ಕಡೆ ತಗೊಂಡು ಹೋಗೋದಕ್ಕೆ ಪಬ್ಲಿಸಿಟಿ ಮಾಡಿಸ್ದೆ. ಹೊಸ ಹೊಸ ಮಸಾಲೆನೂ ತಯಾರು ಮಾಡಿಸ್ದೆ. ಅದಕ್ಕೆ ಬೇಕಾಗೋ ವಸ್ತುಗಳಿಗೆ ತುಂಬ ಅಮೌಂಟ್ ಪೇ ಮಾಡಿದೆ. ಹೇಗಾದರೂ ಸರಿ ಕಂಪನಿ ನಂಬರ್ 1 ಪೊಸಿಷನಲ್ಲಿ ಇರಬೇಕು ಅಂತ ನನ್ನ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿದೆ. ಹೀಗಿರುವಾಗ ನನ್ಗೆ ಹೆಂಗೆ ದುಡ್ಡು ಕೊಡ್ತೀರಾ ಮೇಡಮ್? ನನಗೊಂದು ತಿಂಗಳ ಟೈಮ್ ಕೊಡು. ಅಷ್ಟರಲ್ಲಿ ಹೊಸ ಡಿಸ್ಟ್ರಿಬ್ಯೂಟರ್ನ ಹುಡುಕಿ ಸೇಲ್ಸ್ನ ಜಾಸ್ತಿ ಮಾಡಿ ಹೇಗಾದರೂ ಮಾಡಿ ನಿನಗೆ ಕೊಡಬೇಕಾಗಿರೋ ದುಡ್ಡನ್ನ ನಿನಗೆ ಕೊಡ್ತೀನಿ. ಅಷ್ಟು ಟೈಮ್ ಇಲ್ಲ ಮೇಡಮ್. 1 ತಿಂಗಳು ಟೈಮ್ ಇದ್ದಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ ಹೇಳಿ?
ಲ್ಯಾಂಡ್ ಓನರ್ಸ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂತಿದ್ದಾರೆ. ವನಜಾಕ್ಷಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನ್ ಮೇಡಮ್? ಅವ್ರಿಗೆ ದುಡ್ಡು ಅರ್ಜೆಂಟ್ ಅಂತಿರೋದ್ರಿಂದ ನೀನೇ ಎಲ್ಲಾದ್ರೂ ಬಡ್ಡಿಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೋ, ಕಟ್ಟು. ಬಡ್ಡಿ ಅಂದ್ರೆ? ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಯ್ತು. ಆ ಬಡ್ಡಿ ಕೂಡ ನಾನೇ ಕಟ್ತೀನಿ. ಎಷ್ಟಾದ್ರೂ ಪರವಾಗಿಲ್ಲ, ನಾನೇ ಕಟ್ತೀನಿ. ನನಗೆ ನಿನಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಅದು ಆಗಲ್ವಲ್ಲ ಮೇಡಮ್. ಯಾರನ್ನ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇರೋರು ಯಾರು ಕಡಿಮೆ ಬಡ್ಡಿ ಕೊಡೋದಿಲ್ಲ. ಸದ್ಯಕ್ಕೆ 5 ರೂಪಾಯಿ ಬಡ್ಡಿ ಕಡಿಮೆ ಇಲ್ಲ ಮೇಡಮ್. ಈಗ ಅಷ್ಟು ಬಡ್ಡಿ ಅಂದ್ರೆ? ಪರವಾಗಿಲ್ಲ ವನಜಾಕ್ಷಿ, 5 ರೂಪಾಯಿ ಅಲ್ವಾ, ನೋ ಪ್ರಾಬ್ಲಮ್. 5 ರೂಪಾಯಿ ಅಲ್ಲ, 6 ರೂಪಾಯಿ ಆದ್ರೂ ಸರಿ, ಕೊಡೋಣ. ನನಗೆ ಅಂದ್ರೆ 2 ರೂಪಾಯಿಗೆ ಕೊಡ್ತಾರೆ. ಉಳ್ದಿದ್ 3 ರೂಪಾಯಿ, 25 ಲಕ್ಷ ಅಷ್ಟು ನನಗೆ. ಅದೃಷ್ಟ ಅಂದ್ರೆ ನಿಂದೆ ವನಜಾಕ್ಷಿ. ಮೇಡಮ್, ನಾನು ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಬೇಡ ಆದ್ರೂ ಸರಿ ಬಡ್ಡಿಗೆ ತಂದು ದುಡ್ಡನ್ನ ಕಟ್ತೀನಿ. ನೀವು ಮಾತ್ರ ಕಂಪನಿಗೆ ಲಾಭ ತಂದು 1 ತಿಂಗಳಲ್ಲಿ ಕೊಡ್ತೀನಿ ಅಂದಿರೋ ದುಡ್ಡನ್ನ ಕೊಡಬೇಕು. ಖಂಡಿತ ಕೊಡ್ತೀನಿ ವನಜಾಕ್ಷಿ, ನನ್ನ ನಂಬು. ಇದೇನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನಲ್ದೆ ಇನ್ಯಾರನ್ನ ನಂಬೋದು ಹೇಳಿ? ಏನೋ ಆವೇಶದಲ್ಲಿ ಅವತ್ತು ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ನಂದೇ ತಪ್ಪು, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಸರಿ, ನಾನು ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ಸ್ ಮೇಡಮ್. ಬೇಗ ದುಡ್ಡು ಹುಡುಕ್ಬೇಕು. ನಾನು ಹೋಗ್ತೀನಿ ಮೇಡಮ್. ಸರಿ, ಹೋಗು. ಆನಂದ ಗಜಪತಿ ವರ್ಮಾ. ಅವನಿಗೆ 3 ಮಕ್ಕಳು. ಹೆಸರು ಪ್ರತಿಷ್ಠೆನ ಸಂಪಾದಿಸಿರೋ ವ್ಯಕ್ತಿ. ಲೆವೆಲಲ್ಲಿರೋ ಆ ಕುಟುಂಬನೇ ನಡು ರಸ್ತೆಗೆ ಎಳ್ಕೊಂಡು ಬಂದೆ. ಒಬ್ರನ್ನೊಬ್ರು ನೋಡ್ದಿರೋ ಹಾಗೆ ಚಲ್ಲಪಿಲ್ಲಿ ಆಗೋ ಹಾಗೆ ಮಾಡ್ದೆ. AAA ಮಸಾಲಾ ಕಂಪನಿ ಮುಚ್ಚೋಗೋ ಹಾಗೆ ಮಾಡಿ ಗೆದ್ದೆ ಅಂತ ನಾನು ಸಂಭ್ರಮ ಮಾಡೋ ಸಮಯದಲ್ಲಿ ಅಖಿಲ್ ಶ್ಯಾಮ ನನ್ನ ಸಂತೋಷನ ಹಾಳು ಮಾಡಿಬಿಟ್ರು. ಎಲ್ಲ ಒಗಟಾಗೋ ಹಾಗೆ ಮಾಡಿಬಿಟ್ರು. AAA ಮಸಾಲಾ ಕಂಪನಿನ ಮಾರ್ಕೆಟ್ಗೆ ತಂದು ಈಗ ಅವ್ರ ಜೊತೆಗೆ ಆನಂದವಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಇಬ್ರೇ, ಅಖಿಲ್, ಶ್ಯಾಮ. ನಿಮ್ಮ ಫ್ಯಾಮಿಲಿನ ನಾಶ ಮಾಡಬೇಕು ಅಂದರೆ ನಿಮ್ಮಿಬ್ಬರಿಗೆ ಹೊಡ್ತಾ ಬೀಳಬೇಕು. ಗೇಮ್ ಸ್ಟಾರ್ಟ್ಸ್ ಅಖಿಲ್. ನಿಂಗೆ ಹಾಕೊಳ್ಳೋಕ್ಕೆ ಡ್ರೆಸ್ಸೇ ಇಲ್ಲ, ನಮ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೋತೀಯಾ? ಈ ಸ್ಕೂಲಲ್ಲಿ ಓದೋ ರೇಂಜ್ ಅಲ್ಲ ನಿಂದು. ನನಗೆ ಗೊತ್ತು. ಮತ್ತೆ ಗೊತ್ತಿದ್ರೆ ಯಾಕೋ ಬಂದೆ? ಸ್ಕೂಲ್ ಯಾವ್ದಾದ್ರೂ ಓದೋದಷ್ಟೇ ನನಗೆ ಗೊತ್ತು. ಅಬ್ಬಾ ಪಂಚ. ನಿನ್ನ ಅಪ್ಪನ ಹೆಸರೇನು? ಕೋಟಿ. ಮತ್ತೆ ನಿಮ್ಮ ಅಮ್ಮನ ಹೆಸರು? ಪೂರ್ಣ. ನಿನ್ನಪ್ಪ ಏನ್ ಕೆಲಸ ಮಾಡ್ತಾರೆ? ಡ್ರೈವರ್. ಏಯ್, ನಮ್ ಕ್ಲಾಸಲ್ಲಿ ಡ್ರೈವರ್ ಮಗ ಇದಾನೋ. ಟೀಚರ್ ನಿನ್ನ ಹೆಸರೇನೋ ಹೇಳಿದ್ರು, ಅದು ಕ ಕ ಕ ಕೃಷ್ಣ. ಓ, ಕೃಷ್ಣನಾ? ಅದೇನ ಹೆಸರು? ಇಂಥವ್ರಿಗೆಲ್ಲ ಇಂಥ ಹೆಸರೇ ಇಡೋದು, ಬೇರೆ ಏನು? ಪಾಪ ಇವನಿಗೆ ಆ ಹೆಸರು ಯಾರಿಟ್ಟಿದ್ದೋ ಏನೋ, ಅಲ್ವಾ ಕೃಷ್ಣ?
ನನ್ನ ಹೆಸರು ನನಗೆ ಕೃಷ್ಣನೇ ಇಟ್ಟಿದ್ದು. ಹಾಡು ಹೇಳು. ಟರ್ಮ್ ಫೀಸ್ ಕಟ್ಟೋಕ್ ಬರೋ ಪ್ರತಿ ಸಲನೂ ತುಂಬಾ ಟೆನ್ಷನ್ ಆಗುತ್ತೆ ರೀ. ಈ ಸಲ ವಿಹಾರಿ ಬಗ್ಗೆ ಅವ್ರ ಟೀಚರ್ ಏನ್ ಹೇಳ್ತಾರೋ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಶ್ಯಾಮ, ನೀನು ಭಯಪಡೋ ಹಾಗೇನೂ ಆಗಲ್ಲ. ನಡಿ. ಹಾಡು ಹೇಳು ಅಂತ ಫ್ಲೂಟ್ ಕೊಟ್ರೆ ಯಾವ ಹಾಡು ಹಾಡಿದ್ಯೋ? ಅಯ್ಯೋ, ಎದ್ದೇಳಪ್ಪ. ಏನಪ್ಪ ಇದು? ಈ ಹುಡುಗನ್ ಹೀಗ್ ತಳ್ಳೋ ತಪ್ಪಲ್ವಾ? ತಪ್ಪ್ಯಾಕೆ ಆಂಟಿ? ಇವನ ಆ ಥರ ಹಾಡು ಹೇಳಿ ನಮ್ಗೆ ಬೋರ್ ಹೊಡಿಸ್ದ. ಇಲ್ಲಪ್ಪ ಕಂದ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ. ನೀನೀಗ ಹಾಡ್ದಿಯಲ್ಲ, ಆ ಹಾಡೆಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಕೃಷ್ಣ ಹಾಡಿದಿದ್ರೆ ಹೇಗಿರ್ತಿತ್ತೋ ಹಾಗೆ ಹಾಡ್ದೆ. ಮಮ್ಮಿ, ಅಯ್ಯೋ, ನೀನು ಇಲ್ಲೇ ಇದೆಯಾ? ಹೌದು ಮಮ್ಮಿ. ನಾನಿನ್ನ ನೋಡೇ ಇಲ್ಲ ಕಂದ. ಈ ಮಗು ಎಷ್ಟ್ ಚೆನ್ನಾಗ್ ಹಾಡ್ದ, ಕೇಳಿಸ್ಕೊಂಡ್ಯಾ? ತುಂಬಾ ಚೆನ್ನಾಗ್ ಹಾಡ್ದ ಅಲ್ವಾ? ಕಂದ, ನಿನ್ಗೆ ಈ ಹಾಡ್ನ ಯಾರು ಕಲ್ಸಿದ್ದು? ನೀನ್ ಸಂಗೀತ ಕ್ಲಾಸಿಗೆ ಎಲ್ಲಿ ಹೋಗೋದು? ನಿನ್ ಗುರುಗಳು ಯಾರು? ನನಗೆ ಗುರುಗಳಿಲ್ಲ ಮೇಡಮ್. ನಾನೆಲ್ಲೂ ಸಂಗೀತ ಕಲೀಲಿಲ್ಲ. ಮತ್ ಹೇಗ್ ಹಾಡ್ದೆ? ಕೃಷ್ಣನ ನೆನ್ಸ್ಕೊಂಡು ಹಾಡ್ದೆ. ಕೃಷ್ಣನ? ಈ ಕೃಷ್ಣ ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾನೆ. ನಿನ್ನ ಹೆಸರೇನು? ಕೃಷ್ಣ ಮೇಡಮ್. ಕೃಷ್ಣ ತುಂಬಾ ಚೆನ್ನಾಗಿದೆ. ನಿಮ್ಮ ಅಪ್ಪನ ಹೆಸರೇನು? ಆಂಟಿ, ಇವನ ಅಪ್ಪನ ಹೆಸರು ಕೋಟಿ. ಇವನ ಅಮ್ಮನ ಹೆಸರು ಪೂರ್ಣ. ಇವನಪ್ಪ ಒಬ್ಬ ಡ್ರೈವರ್ ಆಂಟಿ. ಒಬ್ಬ ಡ್ರೈವರ್ ಮಗ ಈ ಸ್ಕೂಲಲ್ಲಿ ಓದ್ತಾ ಇದ್ದಾನ? ಇವನಪ್ಪ ಇವನಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂಕಲ್. ಈ ಟ್ರಸ್ಟಲ್ಲಿ ಮಾಡಿರೋ ಎಕ್ಸಾಮಲ್ಲಿ ಇವನು ಪಾಸ್ ಆಗಿ ಈ ಸ್ಕೂಲಲ್ಲಿ ಸೀಟ್ ತಗೊಂಡ. ಇಲ್ಲೇನೋ ಓದ್ತೀನಿ ಅಂತ. ಇದಕ್ಕೂ ಮೊದಲು ಇವನು ಚಿಕ್ಕ ಸ್ಕೂಲಲ್ಲಿ ಓದ್ತಿದ್ದ ಆಂಟಿ. ಇವನ ಅದೃಷ್ಟ ಚೆನ್ನಾಗಿದೆ.
ಈಗ ಈ ಸ್ಕೂಲಿಗೆ ಬಂದ, ಅದು ಕೂಡ ನಮ್ಮ ಕ್ಲಾಸಿಗೆ ಬಂದಿದ್ದಾನೆ. ಅದು ಅದೃಷ್ಟ ಅಲ್ಲ, ಈ ಮಗು ಟ್ಯಾಲೆಂಟ್. ನೀವೆಲ್ಲ ಇವನ್ನ ಯಾಕೆ ಹೀಗ್ ನೋಡ್ತಿದ್ದೀರಾ? ಹಾಗ್ ಮಾಡೋದು ತಪ್ಪು. ವಿಹಾರಿ, ಕೃಷ್ಣ ನಿಮ್ ಕ್ಲಾಸ್ಮೇಟೇನಾ? ಹೌದು ಮಮ್ಮಿ. ಇವತ್ತಿಂದ ನೀನ್ ಕೃಷ್ಣ ಜೊತೆ ಫ್ರೆಂಡ್ ಆಗ್ಬೇಕು. ಕೃಷ್ಣಂಗ್ ಶೇಕ್ ಹ್ಯಾಂಡ್ ಕೊಡು ಕಂದ, ಕೊಡು. ಮಮ್ಮಿ ಹೇಳ್ತಿದಾರಲ್ಲ, ಶೇಕ್ ಹ್ಯಾಂಡ್ ಕೊಡು, ಕೊಡು ಕಂದ. ಮಮ್ಮಿ ಅದು ಮಮ್ಮಿ ಹೇಳ್ತಿದ್ದಾಳಲ್ವಾ, ಶೇಕ್ ಹ್ಯಾಂಡ್ ಕೊಡು, ಕೊಡು ಕಂದ, ಕೊಡು. ಇಲ್ಲಿ ನೋಡಿ, ಮಕ್ಳು ಮಕ್ಳ ತರ ಇರ್ಬೇಕು. ಅದನ್ ಬಿಟ್ಟು ಹೀಗ್ ಪಾರ್ಶಾಲಿಟಿ ಮಾಡೋದ್ ಯಾಕೆ? ನೀವ್ ನಗ್ತಿರೋ ಈ ಕೃಷ್ಣನೇ ನಿಮ್ ಜೊತೆ ಫ್ರೀಯಾಗಿ ಓದ್ತಿದ್ದಾನೆ. ಆದ್ರೆ ನೀವು ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ರೇನೆ ಓದ್ತಿರೋದು. ಕೃಷ್ಣನ್ಗೂ ನಿಮ್ಗೂ ಇರೋ ವ್ಯತ್ಯಾಸ ಏನು ಅಂತ ಅರ್ಥ ಆಯ್ತಾ? ಯಾರಿಗ್ ಟ್ಯಾಲೆಂಟ್ ಇದೆ ಅಂತ ನೋಡ್ತಿದ್ದೀರಾ? ಚಿಕ್ಕ ಸ್ಕೂಲಲ್ಲಿ ಓದ್ತಿರೋ ಈ ಮಗುಗೆ ಇವನ್ ಒಳ್ಳೆತನಕ್ಕೆ ಓದ್ಬೇಕು ಅನ್ನೋ ಛಲಕ್ಕೆ ಇವತ್ತು ಇಂಥ ದೊಡ್ಡ ಸ್ಕೂಲಲ್ಲಿ ಫ್ರೀ ಅಡ್ಮಿಷನ್ ಸಿಕ್ಕಿದೆ. ನೀವೆಲ್ರೂ ಇವನ್ನ ಕೀಳಾಗಿ ನೋಡ್ತಿದ್ದೀರಾ ಅಲ್ಲ? ಕೃಷ್ಣನ್ಗಿರೋ ಟ್ಯಾಲೆಂಟ್ ನಿಮ್ಮಲ್ಲಿ ಒಬ್ರಿಗಾದ್ರೂ ಇದೆಯಾ? ಇಲ್ಲ. ಅದಕ್ಕೆ ಎಲ್ರಿಗೂ ಅಮ್ಮನ್ ಹಾಗೆ ಹೇಳ್ತಿದ್ದೀನಿ, ಕೃಷ್ಣನ್ನ ಶತ್ರು ಹಾಗೆ ನೋಡ್ದೆ ನಿಮ್ ಫ್ರೆಂಡ್ ತರ ನೋಡಿ. ನೋಡ್ತಾ ಇದ್ದೀರಾ, ನೀವೆಷ್ಟೇ ಮಾತಾಡಿದ್ರು ಕೃಷ್ಣ ಮಾತ್ರ ಹೇಗ್ ನಗ್ತಾ ಉತ್ತರ ಕೊಡ್ತಿದ್ದಾನೆ. ಸ್ವಲ್ಪನೂ ನಿಮ್ ಹಾಗೆ ತಮಾಷೆ ಮಾಡ್ತಿಲ್ಲ. ಅವನಿ ನಗುನೇ ಅವನ್ ವ್ಯಕ್ತಿತ್ವ ಏನು ಅಂತ ಅರ್ಥ ಮಾಡ್ಸೋ ಹಾಗಿದೆ. ಅದಕ್ಕೆ ಇವತ್ತಿಂದ ನೀವೆಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ಸ್ ಆಗ್ಬೇಕು, ಎಲ್ರೂ ಒಟ್ಟಿಗೆ ಇರ್ಬೇಕು. ಇವತ್ತಿಂದನೇ ಎಲ್ರೂ ಕೃಷ್ಣನ್ ಜೊತೆ ಫ್ರೆಂಡ್ ಆಗ್ಬೇಕು. ಎಲ್ರೂ ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬ ಡ್ರೈವರ್ ಮಗನ್ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದೇನಾಂಟಿ? ಯಾರ ಹತ್ರನೂ ಹಾಗೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಇಷ್ಟು ಚೆನ್ನಾಗಿರೋ ಹೇರ್ ಸ್ಟೈಲ್ ಇದೆ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಹೇರ್ ಸ್ಟೈಲಿಸ್ಟ್. ನೀನ್ ಇಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಯಾರು? ಒಬ್ಬ ಟೇಲರ್. ನೀನ್ ಡೈಲಿ ಸ್ಕೂಲಿಗೆ ಬರ್ತಿದ್ಯಾ ಅಂದ್ರೆ ಅದಕ್ಕೆ ಯಾರ್ ಕಾರಣ? ಡ್ರೈವರೇ ಅಲ್ವಾ? ಹೇಳಪ್ಪ. ಹೌದಾಂಟಿ. ಇವ್ರಷ್ಟೇ ಅಲ್ಲಪ್ಪ, ಈ ತರ ಕೆಲ್ಸ ಎಲ್ಲ ಯಾರು ಮಾಡದೇ ಇದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗತ್ತೆ. ಅದಕ್ಕೆ ಎಲ್ರನ್ನೂ ಸಮಾನವಾಗಿ ನೋಡ್ಬೇಕು. ಈಗ ಅರ್ಥ ಆಯ್ತಲ್ವಾ? ಕೃಷ್ಣನ್ ಜೊತೆ ಫ್ರೆಂಡ್ ಆಗ್ತೀರಾ ಅಲ್ವಾ? ನಾವಿವನ್ನ ಫ್ರೆಂಡ್ ಆಗಿ ಒಪ್ಕೊಳ್ಳಲ್ಲ. ನೀವೇನಾಂಟಿ ಟೀಚರ್ಗಿಂತ ಹೆಚ್ಚಾಗಿ ಕ್ಲಾಸ್ ತಗೋತೀರಿ? ಬನ್ರೋ ಕ್ಲಾಸಿಗೆ ಹೋಗೋಣ. ಪರವಾಗಿಲ್ಲ ಮೇಡಮ್, ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಆ ಥರ ಅಂದಿದ್ದಾರೆ.